ಹೌದು, ಜೂನ್ 19ಕ್ಕೆ ಜಿಲ್ಲೆಯ ವಿಶ್ವಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಜಿಲ್ಲೆಯ ನೀರಾವರಿ ಸಮಸ್ಯೆಗೆ ಪರಿಹಾರ ನೀಡುವ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳದಿದ್ದರೆ ಮತ್ತೆ ಜನತಾ ನ್ಯಾಯಾಲಯದಲ್ಲಿ ಹೋರಾಟ ಆರಂಭಿಸುವ ಮುನ್ಸೂಚನೆಯನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ನೀಡಿದೆ. ಇಂದು ನಾಯನಹಳ್ಳಿಯ ಆಂಜನೇಯ ರೆಡ್ಡಿ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹೋರಾಟಗಾರರು ಭಾಗವಹಿಸಿದ್ದರು. ಈ ವೇಳೆ ಜಿಲ್ಲೆಗೆ ಶಾಶ್ವತ ನೀರಾವರಿ ತರುವ ವಿಚಾರದಲ್ಲಿ ಯಾವ ರೀತಿಯ ಹೋರಾಟ ಮಾಡಬೇಕು, ಸರ್ಕಾರದ ನಿಲುವುಗಳು ಹೇಗಿರಲಿವೆ, ನೀರಾವರಿ ಹೋರಾಟದ ವಿಚಾರದಲ್ಲಿ ಈವರೆಗೂ ರಾಜಕಾರಣಿಗಳು ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ, ಅವರಿಗೆ ಜನತಾ ನ್ಯಾಯಾಲಯದಲ್ಲಿ ಯಾವ ರೀತಿಯ ಬುದ್ಧಿ ಕಲಿಸಬೇಕು ಎಂಬ ಇತ್ಯಾದಿ ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ಅಲ್ಲದೆ ಸೋತವರು ಹೋರಾಟದಲ್ಲಿ, ಗೆದ್ದವರು ವಿಧಾನಸೌಧದಲ್ಲಿ ಎಂಬ ಸ್ಥಿತಿ ಜಿಲ್ಲೆಯ ನೀರಾವರಿ ಹೋರಾಟಕ್ಕೆ ಇದ್ದು, ಈ ಪದ್ಧತಿ ಬದಲಾಗಬೇಕು ಮತ್ತು ನೀರಾವರಿ ವಿಚಾರದಲ್ಲಿ ಜಿಲ್ಲೆಗೆ ಮೋಸ ಎಸಗಿದವರ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕೆಂದು ನೀರಾವರಿ ಹೋರಾಟಗಾರರು ತೀರ್ಮಾನಿಸಿದರು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಅವರು, ಜಿಲ್ಲೆಗೆ ನೀರಾವರಿ ವಿಚಾರದಲ್ಲಿ ತೀರದ ಮೋಸವಾಗುತ್ತಿದೆ. 2013ರಲ್ಲಿ ಆಗ ಸಂಸತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಹೊರವಲಯದ ಚದಲಪುರ ಸಮೀಪ ಅಡಿಗಲ್ಲು ಹಾಕಿ 2 ವರ್ಷದಲ್ಲಿ ಜಿಲ್ಲೆಗೆ ಎತ್ತಿನಹೊಳೆ ನೀರು ಬರಲಿದೆ ಎಂದು ಹೇಳಿದರು. ಅವರು ಹೇಳಿ 13 ವರ್ಷಗಳೇ ಕಳೆದಿದೆ. ಆದರೆ ಈವರೆಗೂ ಜಿಲ್ಲೆಗೆ ನೀರು ಬರುವುದಿರಲಿ, ಪೈಪ್ಲೈನ್ ಕೂಡ ಬಂದಿಲ್ಲ ಎಂದು ಲೇವಡಿ ಮಾಡಿದರು. ಈ ಹಿಂದೆ HN ವ್ಯಾಲಿ ನೀರು 2 ಹಂತದ ಶುದ್ಧೀಕರಣ ಸಾಕು ಎಂದಿದ್ದ ರಾಜಕಾರಣಿಗಳು ಈಗ 3ನೇ ಹಂತದ ಶುದ್ಧೀಕರಣ ಅಗತ್ಯವಿದೆ ಎನ್ನುತ್ತಿದ್ದಾರೆ. ಇನ್ನು ಈ ಹಿಂದೆ HN ವ್ಯಾಲಿ ನೀರು 3 ಹಂತದಲ್ಲಿ ಶುದ್ಧೀಕರಣ ಆಗಲೇಬೇಕು ಎಂದು ಹೋರಾಟದಲ್ಲಿ ಭಾಗವಹಿಸಿ ಅಬ್ಬರಿಸಿದ್ದವರು ಇದೀಗ ಮೌನಕ್ಕೆ ಶರಣಾಗಿದ್ದಾರೆ. ಇದು ಜಿಲ್ಲೆಯ ಅಣೆಬರಹವಾಗಿದೆ. ಹಾಗಾಗಿ 19ರಂದು ನಂದಿಗಿರಿಧಾಮದಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶಾಶ್ವತ ನೀರಾವರಿ ಸಮಸ್ಯೆಗಾಗಿ ಪರಿಹಾರ ನೀಡದಿದ್ದರೆ ಜನತಾ ನ್ಯಾಯಾಲಯದಲ್ಲಿ ಹೋರಾಟ ಆರಂಭಿಸುವುದಾಗಿ ಹೇಳಿದರು. ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಆದಿಯಿಂದ ಅಂತ್ಯದವರೆಗೂ ಹೋರಾಟ ನಡೆಸಲಾಗಿದ್ದು ಯಾವುದೇ ಉಪಯೋಗವಾಗಿಲ್ಲ. ಹಾಗಾಗಿ ಇದೀಗ ಮತ್ತೆ ಆದಿಯಿಂದಲೇ ಹೋರಾಟ ಆರಂಭಿಸಬೇಕಾದ ಅಗತ್ಯ ಎದುರಾಗಿದೆ. ಜಿಲ್ಲೆಗೆ ನೀರು ನೀಡುವ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ಮೋಸ ಮಾಡುತ್ತಲೇ ಬಂದಿವೆ. 13 ವರ್ಷಗಳಿಂದ ಎತ್ತಿನಹೊಳೆ ಬಂದಿಲ್ಲ. ಸರ್ಕಾರವೇ ಮಾಡಿದ ಸಮಿತಿ 2 ವರ್ಷದಲ್ಲಿ ಎತ್ತಿನಹೊಳೆ ಮತ್ತು ಇತರೆ ಮೂಲಗಳಿಂದ ನೀರು ನೀಡುವ ಭರವಸೆ ನೀಡಿತ್ತು. ದಶಕ ಕಳೆದರೂ ಅದೂ ಆಗಿಲ್ಲ. ಹಾಗಾಗಿ ಇನ್ನು ಮುಂದೆ ಜನರಲ್ಲಿಯೇ ಹೋರಾಟ ನಡೆಸಲು ತೀರ್ಮಾನಿಸಿರುವುದಾಗಿ ಹೇಳಿದರು. ಈಗ ಇದೇ 19ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಎಲ್ಲ ಸಚಿವ ಸಂಪುಟದ ಮಂತ್ರಿಗಳನ್ನು ನಮ್ಮ ನಂದಿ ಬೆಟ್ಟಕ್ಕೆ ಕರೆದು ಒಂದು ಸಚಿವ ಸಂಪುಟ ಸಭೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ 3 ಜಿಲ್ಲೆಗಳ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ನೀರಾವರಿ ಹೋರಾಟಗಾರರು ಒಂದು ಬಹಿರಂಗ ಪತ್ರವನ್ನು ಬರಿತಾ ಇದ್ದೀವಿ. ಏನಂದರೆ, ಸಿದ್ದರಾಮಯ್ಯನವ್ರಿಗೇನಾದರೂ ನೈತಿಕತೆ ಇದ್ದರೆ ತಮ್ಮ ಹಿಂದಿನ ಸರ್ಕಾರದಲ್ಲಿ ಕೊಟ್ಟಿದ್ರಲ್ಲ ಈ ಜಿಲ್ಲೆಗಳಿಗೆ ಶಾಶ್ವತವಾದಂಥ ನೀರಾವರಿ ಯೋಜನೆ ಮಾಡಲಿಕ್ಕೆ ನಾನು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀನಿ, 6 ತಿಂಗಳಲ್ಲಿ ವರದಿ ತಗೊಳ್ತೀನಿ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವ ರೀತಿಯಾದಾದರೂ ಸಹಕಾರ ಕೊಡ್ತೀನಿ ಅಂತೇಳಿ ಇವತ್ತು 10 ವರ್ಷ ಆಗಿದೆ. ಅದು ಎಲ್ಲೋ ಹೋಯ್ತೋ ಗೊತ್ತಿಲ್ಲ. 15 ವರ್ಷಗಳಿಂದ ಎತ್ತಿನಹೊಳೆ ಅನ್ನುವಂಥ ಒಂದು ಬಿಳಿಯಾನೆಯನ್ನು ಸಾಕ್ತಾ ಇದ್ದಾರೆ. ಅದು ATM ಆಗಿದೆ ಈ ರಾಜಕಾರಣಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ. ಅದು ನೀರಿನ ಒಂದು ಲಭ್ಯತೆ 8 TMC ಅಂತ IASC ಹೇಳ್ತು, ಸೆಂಟ್ರಲ್ ವಾಟರ್ ಕಮಿಷನ್ ಹೇಳ್ತು, ಎಕ್ಸ್ಪರ್ಟ್ ಕಮಿಟಿ ಹೇಳ್ತು. ಆದರೂ ಅದನ್ನು ನಂಬಲಿಲ್ಲ. ಕಾಂಟ್ರಾಕ್ಟರ್ ಹೇಳ್ದ, ಕನ್ಸಲ್ಟೆಂಟ್ ಹೇಳ್ದ ಅಂಥೇಳಿ ಈ ಜಿಲ್ಲೆ ಜನಗಳಿಗೆ ಮೋಸ ಮಾಡ್ಕೊಂಡೇ ಬಂದರು. 2 ವರ್ಷದಲ್ಲಿ ನಿಮ್ಗೆ ನೀರು ಕೊಡ್ತೀವಿ, 2 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರು ಸ್ವತಃ ಉತ್ತರ ಕೊಟ್ಟಿದ್ದಾರೆ. ಕೊತ್ತೂರು ಮಂಜುನಾಥ್ ಅನ್ನುವಂಥ ಕೋಲಾರದ ಶಾಸಕರಿಗೆ ಈ ಯೋಜನೆಯಲ್ಲಿ 24 TMC ನೀರು ಇಲ್ಲ, ಇದರಲ್ಲಿ ಇರೋದೇ 8 TMC ಅಂತೇಳಿ. ಹಾಗಾದರೆ ನೀವು 7 ಜಿಲ್ಲೆಗೆ ಹಂಚಿದ್ದೀರಲ್ಲ, 24 TMC ಸಿಗುತ್ತೆ ಅಂತೇಳಿ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ. ನಾವು ಕೊನೆಯಲ್ಲಿರ್ತಕ್ಕಂಥ ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ಏನು ಪಾಪ ಮಾಡಿದಿರಿ? ನಮ್ಮ ಹೋರಾಟಕ್ಕೆ ಕೊಟ್ಟಿದ್ದಂಥ ಯೋಜನೆ ನಮಗೆ ಇವತ್ತು ನೀರು ಸಿಗದೆ ಇನ್ಯಾರಿಗೋ ಪಾಲಾಗ್ತಾ ಇದೆ. ಅದರಲ್ಲೂ ಆ ನೀರನ್ನು ಇವತ್ತು ವಾಣಿವಿಲಾಸ್ ಸಾಗರ್ ಕಡೆಗೆ ಅಂದರೆ ವೇದಾವತಿ ವ್ಯಾಲಿ ಕಡೆಗೆ ಹರಿಸುವಂಥ ಪ್ರಯತ್ನ ಮಾಡಿ ಆ ಕಡೆಗೆ ಈಗಾಗಲೇ ಅದು ಕೆಲಸ ಆರಂಭ ಆಗಿದೆ. ಅದರಿಂದ ನಮಗೆ ಯಾವತ್ತಿಗೂ ನೀರು ಬರೋದಿಲ್ಲ. ಇದನ್ನು ವಿಜ್ಞಾನಿಗಳು ಹೇಳಿದ್ರು ನೀವು ಕೇಳಲಿಲ್ಲ. ಇವತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ರಿ, ಬೆಂಗಳೂರಿನ ತ್ಯಾಜ್ಯ ನೀರನ್ನು 2 ಹಂತಗಳಲ್ಲಿ ಶುದ್ಧೀಕರಣ
ಇಲ್ಲಿರ್ತಕ್ಕಂಥ 5400 ಕೆರೆಗಳಿದೆ, ಅವುಗಳನ್ನು ಪುನಶ್ಚೇತನ ಮಾಡುವಂಥ, ಪುನರುಜ್ಜೀವನ ಮಾಡುವಂಥ ಒಂದು ವಿಶೇಷ ಪ್ಯಾಕೇಜನ್ನು ಏನಾದರೂ ಕೊಡ್ತಾ ಇದ್ದೀರಾ? ಮತ್ತು ಅದೇ ನಂದಿ ಬೆಟ್ಟದಿಂದ ಉಗಮವಾಗುವಂಥ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ ಮತ್ತು ಚಿತ್ರಾವತಿ ನದಿಗಳನ್ನು ಪುನಶ್ಚೇತನ ಮಾಡುವಂಥ ಕೆಲಸ ಏನಾದರೂ ಮಾಡ್ತೀರಾ? ಇದು ಯಾವುದೂ ಮಾಡದೆ ನೀವು ಕೇವಲ ನಾವು ನೀರು ಕೊಡ್ತೀವಿ ಅಂತೇಳಿ 15 ವರ್ಷಗಳಿಂದ ನಮಗೆ ಸುಳ್ಳು ಹೇಳಿ, ನಮಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡಿದ್ದು ಸಾಕು. ಇನ್ನು ಉಡಾಫೆ ಬಿಡಿ. ಇನ್ನೂ ಈ ಉಡಾಫೆ ಮುಂದುವರೆದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಗೆ ಹೋಗಿ ನೀವು ಮಾಡ್ತಿರ್ತಕ್ಕಂಥ ಮೋಸಗಳನ್ನು, ಅನ್ಯಾಯಗಳನ್ನು ಅವರಿಗೆ ವಿವರಣೆ ಕೊಟ್ಟು ಜನರನ್ನು ಬಡಿದೆಬ್ಬಿಸುವಂಥ ಕೆಲಸ ಮಾಡ್ತೀವಿ. ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೋರಾಟಗಾರ ಕಾರಹಳ್ಳಿ ಶ್ರೀನಿವಾಸ್, ಕೋಲಾರದ ನಾರಾಯಣಸ್ವಾಮಿ, ಬಾಗೇಪಲ್ಲಿಯ ಜಿಜೆಹಳ್ಳಿ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರದ ಸುಷ್ಮಾ ಶ್ರೀನಿವಾಸ್, ಹರೀಶ್ ಸೇರಿದಂತೆ ಇತರರು ಮಾತನಾಡಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.